ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ನಾನು KS ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ಗಳ ಪ್ಯಾಟರ್ನ್ ಬಗ್ಗೆ ಹೇಳ್ಕೊಡ್ತೀನಿ. ಹಾಗೂ ನಾನು ಇಂದಿನ ವಿಡಿಯೋದಲ್ಲಿ ನಾನೇನು ಮಾಡಿದೆಪ್ಪ ಅಂದರೆ KSಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನಾನೇನು ಮಾಡಿದೆ, ಎಲ್ಲ ರೀತಿ ಸಬ್ಜೆಕ್ಟ್ ವೈಸ್ ಯಾವ್ಯಾವ ತಗೋಬೇಕು, ತಗೊಂಡು ಯಾವ ಚೆನ್ನಾಗಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟೆ. ಹಾಗೆ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ KSಗೆ ಸಂಬಂಧಪಟ್ಟ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಹೇಳ್ಕೊಡ್ತೀನಿ. ಎಷ್ಟೆಷ್ಟು ಮಾರ್ಕ್ಸ್ಗೆ ಇದಾವು ಮತ್ತು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅನ್ನೋದು ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಯಾರ್ಯಾರು KS ಆಸ್ಪಿರೆಂಟ್ಸ್ ಇದ್ರು ಅವರು ಓದಬೇಕಾದ ಪ್ರಮುಖವಾಗಿರ್ತಕ್ಕಂಥ ಫಸ್ಟ್ ಏನಪ್ಪ ಅಂತಂದರೆ, ನಾವು ನೋಡ್ಬೋದು KS ಪ್ರಿಲಿಮ್ಸ್ ಫಸ್ಟ್ ಎಕ್ಸಾಮ್ ಬರುತ್ತೆ. ಪ್ರತಿ ಯಾವುದೇ ಅಪ್ಲಿಕೇಶನ್ ಹಾಕಿದ ಸಂದರ್ಭದಲ್ಲಿ KSಗೆ ಎಕ್ಸಾಮ್ ಹಾಕಿದ ನಂತರ ಫಸ್ಟ್ ಬರ್ತಕ್ಕಂಥ ಎಕ್ಸಾಮೇ KS ಪ್ರಿಲಿಮ್ಸ್ ಬರ್ತೈತಿ. ಹಾಗಾದರೆ KS ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಇರುತ್ತೆ ಅಂತಂದರೆ, ನಾವು ಚರ್ಚೆ ಮಾಡಿದಾಗ ಪತ್ರಿಕೆ 1, ಪತ್ರಿಕೆ 2 ಎಂಬ 2 ಪೇಪರ್ಗಳು ಬರ್ತವೆ. ಆ 2 ಪೇಪರ್ಗಳು ಏನಕ್ಕಪ್ಪ ಅಂತಂದರೆ, ಪ್ರತಿ ಒಂದು ಪತ್ರಿಕೆಯಲ್ಲಿ ಎಷ್ಟಪ್ಪ 200 ಅಂಕಗಳಿಗೆ ಇರ್ತವೆ. ಅಂದರೆ 100 ಪ್ರಶ್ನೆಗಳಿರ್ತಾವೆ. ಒಂದು ಅಂಕಕ್ಕೆ 2 ಪ್ರಶ್ನೆಗಳಂದರೆ ಎಷ್ಟಾಯ್ತು, 400 ಮಾರ್ಕ್ಸ್ಗಳಿಗೆ ಪ್ರಿಲಿಮ್ಸ್ ಎಕ್ಸಾಮ್ ನೀವು ಬರೀಬೇಕಾಗುತ್ತದೆ. ಬರೆದ ನಂತರ ನೀವು ಯಾವ ರೀತಿಯಾಗಿರ್ತಕ್ಕಂಥ ನಿಮ್ಮ ಕಾಸ್ಟ್ ವೈಸು ಕ್ಯಾಟಗರಿ ಯಾವ ರೀತಿ ನಿಲ್ತೈತೆ ಅನ್ನೋದ್ರ ಮೇಲೆ ನೀವು ನಿಂತು ಮೇನ್ಸ್ಗೆ ಕ್ವಾಲಿಫೈ ಆಗ್ತೀರಿ. ಹಾಗಾದರೆ ನೋಡೋಣ, ಫಸ್ಟು KS ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನಲ್ಲಿ ಬರ್ತಕ್ಕಂಥ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥದ್ದು ಯಾವ ವಿಷಯ ಮತ್ತು ಪ್ರಶ್ನೆಗಳು ಮತ್ತು ಅಂಕಗಳು ಅಂತ ನಾವು ನೋಡೋಣ. ಮೊದಲನೇದಾಗಿ ನಾವು ನೋಡ್ಬೋದು ಪತ್ರಿಕೆ 1 ನೋಡ್ಬೋದು. ಅದರಲ್ಲಿ ಬರ್ತಕ್ಕಂಥದ್ದು ಏನು ಹೇಳಿ, ಫಸ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ. ನೀವು ನೋಡ್ಬೋದು ನಮ್ಮ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ನಮ್ಮ ದೇಶ ಅಥವಾ ಬೇರೆ ದೇಶದಲ್ಲಿ ನಡೀತಕ್ಕಂಥ ಪ್ರಾಮುಖ್ಯತೆ ಏನಪ್ಪ, ಪ್ರಾಮುಖ್ಯತೆ ಇಶ್ಯೂ, ಇಂಟರ್ನ್ಯಾಷನಲ್ ನ್ಯಾಷನಲ್ ಆಗಿರ್ತಕ್ಕಂಥ ಇಶ್ಯೂ ಏನೇನು ಒಳಗೊಂಡಿರ್ತಾವೆ, ಇಂಪಾರ್ಟೆಂಟ್ ಏನಿರ್ತಾವೆ ಅದರ ಬಗ್ಗೆ ಸಾಮಾನ್ಯ ಅಧ್ಯಯನ ನೀವು ತಿಳ್ಕೊಂಡಿರ್ಬೇಕು. ಇವನು ಪ್ರಮುಖವಾಗಿ ನೀವು ಏನಪ್ಪ ಅಂದ್ರೆ ನ್ಯೂಸ್ ಪೇಪರ್ ಮತ್ತು ಮಂತ್ಲಿ ಮ್ಯಾಗಝಿನ್ ಓದುವರ ಮೂಲಕ ನೀವೇನು ಮಾಡ್ಬೋದು, ಈ ವಿಷಯಗಳನ್ನು ಏನು ಮಾಡ್ಬೋದು, ನೀವು ಕಲೆಕ್ಟ್ ಮಾಡ್ಕೋಬೋದು. ಪ್ರಶ್ನೆಗಳು ಎಷ್ಟು ಇರ್ತಾವಪ್ಪ ಅಂದರೆ 40 ಪ್ರಶ್ನೆಗಳು ಇರ್ತವೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಾದರೆ 40 × 2 ಅಂದರೆ 80 ಅಂಕಗಳು ಏನಾಗುತ್ತವೆ. ಈ ಒಂದೇ ಸಬ್ಜೆಕ್ಟ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳೊಂಡಂತೆ ಈ ವಿಷಯದಲ್ಲೇ ನೀವು ಏನು ಮಾಡ್ಬೋದು, 80 ಮಾರ್ಕ್ಸ್ಗಳನ್ನು ಏನು ಮಾಡ್ಬೋದು, ತೆಗೆದುಕೊಳ್ಬೋದು. ಹಾಗಾದ್ರೆ ನೆಕ್ಸ್ಟು ಮಾನವಿಕ ಶಾಸ್ತ್ರ ಬರ್ತೈತಿ. ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟಿ ಸಬ್ಜೆಕ್ಟ್. ಅಂದರೆ ಮಾನವಿಕ ಶಾಸ್ತ್ರ ಅಂತ ನಾನು ಏನಪ್ಪ ಅದು ಅಂತಂದು ನೀವು ಕೇಳಿದಾಗ ನಾನು ಹೇಳ್ತೀನಿ. ಮಾನವಿಕ ಶಾಸ್ತ್ರಪ್ಪ ಅಂತಂದರೆ ಬರ್ತಕ್ಕಂಥ ಜನರಲ್ ಸ್ಟಡೀಸ್, ಸಂವಿಧಾನ ಆಗಿರ್ಬೋದು, ಭೂಗೋಳ ಶಾಸ್ತ್ರ ಆಗಿರ್ಬೋದು ಮತ್ತು ಅರ್ಥಶಾಸ್ತ್ರ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇವೆಲ್ಲ ಇರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ನಾವೇನಂತೀವಿ, ಮಾನವಿಕ ಶಾಸ್ತ್ರ ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇವು ಪ್ರಶ್ನೆಗಳು ಎಷ್ಟು ಬರ್ತಾವಪ್ಪ ಅಂದರೆ 60 ಪ್ರಶ್ನೆಗಳು ಬರ್ತವೆ. ಅಂದರೆ 60 × 2 ಆದರೆ 120, ಅಂದರೆ 120 ಪ್ರಶ್ನೆಗಳು, ಅದು ಅಂಕಗಳು ನಿಮಗೆ ಬರ್ತವೆ. 60 ಪ್ರಶ್ನೆಗಳು ತೆಗೆದರೆ 120 ಅಂಕಗಳು ಏನು ಮಾಡ್ತವೆ, ಈ ಮಾನವಿಕ ಶಾಸ್ತ್ರದಲ್ಲೇ ನೀವು ತೆಗೆದುಕೊಳ್ಬೋದು. ಹಾಗಾದರೆ ನೋಡ್ಬೋದು ಪ್ರಶ್ನೆಗಳು 40 ಮತ್ತು 60 100 ಮಾರ್ಕ್ಸ್ ಇಲ್ಲೇ ಆದವು. ಎಷ್ಟು 100 ಮಾರ್ಕ್ಸ್. ಹಾಗಾದರೆ 100 ಮಾರ್ಕ್ಸ್ ಪ್ರಶ್ನೆಗಳಿಗೆ × 2 ಮಾಡಿದ್ರೆ ನೀವು ಇಲ್ಲೇನು ಮಾಡ್ಬೋದು, ಪತ್ರಿಕೆ 1ರಲ್ಲಿ 200 ಮಾರ್ಕ್ಸ್ಗೆ ನೀವೇನು ಮಾಡ್ತೀರಿ, ಅಂಕಗಳನ್ನು ತೆಗೆದುಕೊಳ್ಬೋದು. ಅದು 100 ಪ್ರಶ್ನೆಗಳಿಗೆ ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ಇದು ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇವು 2 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ 1 ಆದರೆ ಮಾನವಿಕ ಶಾಸ್ತ್ರ 2. ಇದು ಪತ್ರಿಕೆ 1ರಲ್ಲಿ ವಿಭಾಗಗಳದವು. ಹಾಗಾದರೆ ನೀವು ಮತ್ತೆ ಪತ್ರಿಕೆ 2ನಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾವಂತ ನೋಡಿದಾಗ ನೋಡ್ಬೋದು, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಬರ್ತೈತಿ. ಇದು 40 ಮಾರ್ಕ್ಸಿಗೆ ಇರ್ತಕ್ಕಂಥ ಇದು 40 ಪ್ರಶ್ನೆ ಬರ್ತಾವೆ, 80 ಅಂಕಗಳಿಗೆ ಇರ್ತಕ್ಕಂಥ ಒಂದು ಇದು ಪತ್ರಿಕೆ 2ರಲ್ಲಿ 1ನೇ ಭಾಗ ಬರ್ತೈತಿ. ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿ ಸಾಮಾನ್ಯ, ನಮ್ಮ ಸ್ಟೇಟ್ ಇಶ್ಯೂ ಇಂಪಾರ್ಟೆಂಟ್ಸ್ ಏನಿರ್ತೈತೆ ಅದ್ರ ಬಗ್ಗೆ ಅಧ್ಯಯನ ಆಗೋದು. ಇದು ಕೂಡ ಕರೆಂಟ್ ಅಫೇರ್ಸ್, ಮಂತ್ಲಿ ಮ್ಯಾಗಝಿನ್ ಮತ್ತು ನ್ಯೂಸ್ ಪೇಪರ್ ಓದುವ ಮೂಲಕ ನೀವೇನು ಮಾಡ್ಬೋದು, ಅಧ್ಯಯನ ಮಾಡ್ಬೋದು. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ವಿಜ್ಞಾನ, ಇದು ಒಂದು ಸಬ್ಜೆಕ್ಟ್ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಇದರಲ್ಲಿ ಪತ್ರಿಕೆ 2ರಲ್ಲಿ. ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಆಗಿರ್ಬೋದು, ತಂತ್ರಜ್ಞಾನ, ಪರಿಸರದಲ್ಲಿರ್ತಕ್ಕಂಥ ಸಾಮಾನ್ಯ ಇರ್ತಕ್ಕಂಥ ಇಂಪಾರ್ಟೆಂಟ್ಸ್
ಏನೇನು ಇರ್ತಾವೆ ಸೈನ್ಸ್ ಅದಕ್ಕೆ ಸಂಬಂಧಪಟ್ಟದ್ದು 30 ಪ್ರಶ್ನೆಗಳು 60 ಅಂಕಗಳಿಗಿರ್ತವೆ. ಹಾಗೂ 3ನೇ ಭಾಗದಲ್ಲಿ ಸಾಮಾನ್ಯ ಮನೋ ಸಾಮರ್ಥ್ಯ ಅಂತ ಇರ್ತದೆ, ಅಂದರೆ ಜನರಲ್ ಮೆಂಟಲ್ ಅಬಿಲಿಟಿ ಆಗಿರ್ತಕ್ಕಂಥದ್ದು. ಇದು ಎಷ್ಟಪ್ಪ ಅಂದ್ರೆ 30 ಪ್ರಶ್ನೆ ಇರ್ತಾವೆ, 60 ಅಂಕಗಳಿಗಿರ್ತವೆ. ಟೋಟಲ್ ನೀವು ನೋಡ್ಬೋದು 3 ವಿಭಾಗ ಸೇರಿ 100 ಪ್ರಶ್ನೆಗಳನ್ನು ತೆಗಿತಾರೆ. ಟೋಟಲ್ ಇದು ಕೂಡ 200 ಅಂಕಗಳಿಗಿರ್ತೈತಿ. ಹಂಗಂದ್ರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡು ಎಷ್ಟಪ್ಪ ಅಂದ್ರೆ 200 ಮಾರ್ಕ್ಸ್ ಅದು. ಪೇಪರ್ 1 100 ಪತ್ರಿಕೆಯಲ್ಲಿ 100 ಪ್ರಶ್ನೆ ಇರ್ತವೆ, ಪೇಪರ್ 2 100 ಪ್ರಶ್ನೆಗಳು ಇರ್ತವೆ. ಹಾಗಾದರೆ 200 ಟೋಟಲ್ ಪ್ರಶ್ನೆಗಳಿಗೆ ಇಂಟು 2 ಮಾಡ್ಬೇಕು ನಾವು. ಅಂದರೆ 400 ಅಂಕಗಳಿಗೆ ನೀವು ಏನು ಮಾಡ್ತೀರ, ಪ್ರಿಲಿಮ್ಸ್ ಎಕ್ಸಾಮನ್ನು ಬರೀತೀರ. ಆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ನಿಮ್ಮ ಕಾಸ್ಟ್ ವೈಸು ನೀವು ಎಷ್ಟು ಹೆಚ್ಚು ಯಾರು ತಗೊಂತಿರೋ ಅವರು ಮೆರಿಟ್ ಆಧಾರದ ಮೇಲೆ ಇದನ್ನೇನು ಮಾಡ್ತಾರೆ, ನಿಮಗೆ ಲಿಸ್ಟ್ ಕೊಡ್ತಾರೆ. ಲಿಸ್ಟ್ ನೋಡಿದ ನಂತರ ನೀವು ಏನು ಮಾಡ್ತಾರೆ, ಬಿಡ್ತಾರೆ ಅವರು ವೆಬ್ಸೈಟ್ನಲ್ಲಿ. ಅವ್ರು ಯಾರು ಕ್ವಾಲಿಫೈ ಆಗಿರ್ತಾರೋ ಅವರು ಏನು ಸೆಲೆಕ್ಟ್ ಆಗಿರ್ತಾರಪ್ಪ ಅಂದರೆ ಮೇನ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗಿರ್ತಾರೆ. ಹಾಗಾದರೆ ಮೇನ್ಸ್ ಎಕ್ಸಾಮ್ ಕ್ವಾಲಿಫೈ ಆದವರು ಪ್ರಿಲಿಮ್ಸ್ ಇದ್ದ, ಹಾಗಾದ್ರೆ ಮೇನ್ಸ್ ಎಕ್ಸಾಮ್ನಲ್ಲಿ ಸಬ್ಜೆಕ್ಟು ಅಂಕಗಳು ಎಷ್ಟಿರ್ತವೆ ರೀ ಅಂತ ನಾವು ಚರ್ಚೆ ಮಾಡಿದಾಗ ನೋಡೋಣ. ಈಗ ನೆಕ್ಸ್ಟ್ ಮೇನ್ಸ್ಗೆ ಸಂಬಂಧಪಟ್ಟದ್ದು ಏನಪ್ಪ ಪ್ರಮುಖವಾಗಿ ಅಂತಂದರೆ ನೋಡಿ, ಫಸ್ಟ್ ನೀವು ಪ್ರಿಲಿಮ್ಸ್ ಆಗತ್ತಲೇ ಮೇನ್ಸ್ಗೆ ಹೋಗಲ್ಲ. ಅಲ್ಲೊಂದು ಏನು ಮಾಡ್ತೈತಿ, KPSC KSಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಪ್ರಿಲಿಮ್ಸ್ ಆದ್ರಿ, ಬಟ್ ಅರ್ಹತಾ ಪತ್ರಿಕೆಗಳು ಅಂತ ಇರ್ತಾವೆ. ಅರ್ಹತಾ ಪತ್ರಿಕೆ ಏನಪ್ಪ ಅಂತಂದರೆ ನಾವು ನೋಡ್ಬೋದು ಎಲಿಜಿಬಿಲಿಟಿ ಆಗಿರ್ತಕ್ಕಂಥ ಪೇಪರ್ಸ್. ಅಂದರೆ ನೀವು ಕನ್ನಡ ಇಂಗ್ಲೀಷ್ ಸಾಮಾನ್ಯವಾಗಿ ಮಿನಿಮಮ್ ಮಾತಾಡಲೇಬೇಕು ಅನ್ನೋದಕ್ಕೊಂದು ಚೆಕ್ ಮಾಡ್ತಾರೆ ಎಕ್ಸಾಮ್. ಕನ್ನಡದಲ್ಲಿ 150 ಅಂಕಗಳನ್ನು ಕೊಡ್ತಾರೆ, ಗ್ರಾಮರು ಅದೇ ಅಲ್ಲೇ ಇರ್ತಕ್ಕಂಥ ಎಕ್ಸಾಮು ಆ 105 ಅಂಕಗಳು ಮತ್ತು ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಕೂಡ 150 ಅಂಕಗಳನ್ನು ಕೊಡ್ತಾರೆ. ಅಲ್ಲಿ 2 ಗಂಟೆ ಸಮಯ ಕೊಡ್ತಾರೆ. ಬಟ್ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ನಾನು ಟೈಮ್ ಹೇಳಿಲ್ಲ, ಬಟ್ ಪತ್ರಿಕೆ 2 ಗಂಟೆ, ಒಂದೊಂದು ಪತ್ರಿಕೆ 2 ಗಂಟೆ ಸಮಯ ಇರುತ್ತೆ. ಇಲ್ಲಿ ಕೂಡ ಅರ್ಹತಾ ಪತ್ರಿಕೆಯಲ್ಲಿ ಇದು ಸಾಮಾನ್ಯವಾಗಿ ಹಂಗೆ ಜನರಲ್ ಆಗಿ ಬರೀತು. ಕನ್ನಡ 150 ಅಂಕಗಳಿಗೆ ಒಂದು 50 ಮಾರ್ಕ್ಸ್ ತಗೊಂಡ್ರೆ ನೀವು ಎಲಿಜಿಬಿಲಿಟಿ ಆಗ್ತೀರಿ. ಇದು ಯಾವುದೇ ಕೌಂಟ್ ಆಗಲ್ಲ, ಪ್ರಿಲಿಮ್ಸ್ ಕೌಂಟ್ ಆಗಲ್ಲ, ಅರ್ಹತಾ ಪತ್ರಿಕೆ ಕೌಂಟ್ ಆಗಲ್ಲ. ಓನ್ಲಿ ಫಾರ್ ಮೇನ್ಸ್ ಎಕ್ಸಾಮ್ ಮಾತ್ರ ಕೌಂಟ್ ಆಗುತ್ತೆ. ಮತ್ತು ಕನ್ನಡ ಎಕ್ಸಾಮ್ ಮತ್ತು ಇಂಗ್ಲೀಷ್ ಕೂಡ 150 ಪ್ರಶ್ನೆಗಳು 150 ಅಂಕಗಳಿಗಿರ್ತವೆ. ಅವು ಕೂಡ ನೀನು 50 ಮಾರ್ಕ್ಸ್ ನೀವೇನು ಮಾಡಬೇಕು ತಗೋಬೇಕಾಗುತ್ತೆ. ಎರಡಲ್ಲಿ ನಾನು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅನ್ನೋಂಗಿಲ್ಲ, ಎಲ್ಲ ಮೀಡಿಯಮ್ನವರು ಕೂಡ ಇಂಗ್ಲೀಷ್ ಆರ್ ಕನ್ನಡ ಎರಡರಲ್ಲೂ ಕೂಡ ನೀವೇನು ಮಾಡಬೇಕು 50 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆದಮೇಲೆ ನಿಮ್ಮ ಪತ್ರಿಕೆ ಮೇನ್ಸ್ ಏನು ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಅರ್ಹತಾ ಪತ್ರಿಕೆಯಲ್ಲಿ ನೀವು ಫೇಲ್ ಆದಂದರೆ ಮೇನ್ಸ್ ಎಕ್ಸಾಮ್ ಪೇಪರ್ ನೀವು ಬರೆದಿರ್ತಿರಲ್ಲ ಅವನ್ನ ವ್ಯಾಲ್ಯೂಯೇಷನ್ ಅಂದರೆ ನಿಮ್ಮ ಪತ್ರಿಕೆಗಳನ್ನು ಚೆಕ್ ಮಾಡೋದಿಲ್ಲ, ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ಹಾಗಾದರೆ ಮೇನ್ಸ್ ಪತ್ರಿಕೆಯಲ್ಲಿ ಬರೋಣ. ಮೇನ್ಸ್ ಪತ್ರಿಕೆಯಲ್ಲಿ ಪತ್ರಿಕೆ 1ರಲ್ಲಿ ಏನೇನು ಬರ್ತಾವೆ, ಇವು ಮೇನ್ಸ್ ಪತ್ರಿಕೆ ಅಂದರೆ ನೀವು ಏನು ಮಾಡೋವು ಥಿಯರಿ ಬರೆಯುವುದು. ಅದು ಪ್ರಿಲಿಮ್ಸ್ ಜಸ್ಟ್ ಟಿಕ್ ಹಾಕೋದಿದ್ರೆ ಕ್ವಾಲಿಫೈ ಆದರೆ, ಬಟ್ ಮೇನ್ಸ್ ಪೇಪರ್ನಲ್ಲಿ ನಿಮ್ಮ ಏನೇನು ಹೆಂಗಿದೆ ನಿಮ್ಮದು ಟ್ಯಾಲೆಂಟು, ಯಾಕಂದ್ರೆ ಮೇನ್ಸ್ ಕೌಂಟ್ ಆಗಿರ್ತಕ್ಕಂಥ ಅಂಕಗಳು ಇವುದಂದರೆ ಮೇನ್ಸ್ ಎಕ್ಸಾಮ್ ಮಾತ್ರ. ಸೊ ಇದು ಥಿಯರಿ ಬರೆಯೋದ್ರ ಮೂಲಕ ನೀವು ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೇಕು. ಪತ್ರಿಕೆ 1 ಪ್ರಬಂಧಗಳು ಬರ್ತೈತಿ. ಪ್ರಬಂಧಗಳು ಎಸ್ಸೆ ರೈಟಿಂಗ್, ಇಲ್ಲಿ 2 ಪ್ರಬಂಧಗಳು ಬರ್ತವೆ ಪತ್ರಿಕೆ 1ರಲ್ಲಿ. ಪ್ರಬಂಧ 1ರಲ್ಲಿ ಏನು ಬರ್ತದಪ್ಪ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವ ವಿಷಯ ಬರ್ತೈತಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾ ಹೇಳಿದ ಕರೆಂಟ್ ಅಫೇರ್ಸಲ್ಲಿ ಓದಿದ್ರು ಪ್ರಿಲಿಮ್ಸ್ನಲ್ಲಿ, ಅಲ್ಲೇ ಇಲ್ಲಿ ಬರುತ್ತೆ. ಆ ವಿಷಯ ನೀವು ಏನು ಮಾಡ್ಬೇಕಪ್ಪ ಅಂದರೆ ಎಷ್ಟು 125 ಅಂಕಗಳಿಗೆ ಒಂದೊಂದು ಪ್ರಬಂಧ ಬರೀಬೇಕಾಗತ್ತೆ. ಸೊ ಅದಕ್ಕೆ ಹೇಳೋದು ಪ್ರಬಂಧ 1ರಲ್ಲಿ. ಮತ್ತು ಇನ್ನೊಂದು ಪ್ರಬಂಧ ಯಾವುದ್ರ ಬಗ್ಗೆ ಕೊಡ್ತಾರಪ್ಪ ಅಂದರೆ ಪ್ರಬಂಧ 2 ಕೊಡ್ತಾರೆ, ರಾಜ್ಯ ಮಹತ್ವ ಮತ್ತು ಸ್ಥಳೀಯ ಮಹತ್ವ. ನಮ್ಮ ಸ್ಟೇಟ್ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಮತ್ತು ಸ್ಥಳೀಯ ಜನರಲ್ ಆಗಿರ್ತಕ್ಕಂಥ ನಮ್ಮ ಮಹತ್ವದ ಬಗ್ಗೆ ಏನು ಮಾಡಬೇಕು ಬರೀಬೇಕು. 2 ಪ್ರಬಂಧಗಳು ಬರ್ತವೆ. 125 ಇಂಟು 2 ಏನು ಮಾಡ್ಬೋದು, 250 ಅಂಕಗಳಿಗೆ ನೀವು ಪತ್ರಿಕೆ 1ರಲ್ಲಿ ಏನು ಮಾಡ್ಬೋದು, ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಸಮಯ ಎಷ್ಟು ಗಂಟೆ, 3 ಗಂಟೆ ಇರುತ್ತೆ. ಒಂದು ಪತ್ರಿಕೆ ಅಂದರೆ 3 ಗಂಟೆ ಸಮಯ ಕೊಡ್ತಾರೆ. ಇದು ಥಿಯರಿ ಎಕ್ಸಾಮ್ ಬರೆಯುವುದು. ನೆಕ್ಸ್ಟ್ ಪತ್ರಿಕೆ 2ನಲ್ಲಿ ಏನು ಬರ್ತವೆ, ಸಾಮಾನ್ಯ ಅಧ್ಯಯನ 1 ಅಂತ ಬರುತ್ತೆ. ಅದ್ರಾಗ ಪತ್ರಿಕೆ 2 KS ಮೇನ್ಸ್ ಪೇಪರ್ ಸಾಮಾನ್ಯ ಅಧ್ಯಯನಗಳು. ಇದು ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಪ್ಲಸ್ ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಏನು ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಹೆಂಗೈತಿ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಸ್ಟಡಿ ಮಾಡಬೇಕಾಗುತ್ತದೆ. ಮತ್ತು ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತದೆ ಈ ವಿಭಾಗದಲ್ಲಿ. ಮತ್ತೇನು 3ನೇ ಭಾಗದಲ್ಲಿ 3ನೇದು ವಿಷಯ ಏನಪ್ಪ ಅಂದರೆ ಭಾರತದ ಅರ್ಥವ್ಯವಸ್ಥೆ ಯೋಜನೆ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಅಥವಾ ಯೋಜನೆ ಬಗ್ಗೆ, ದತ್ತಾಂಶ ಸಂಗ್ರಹಣೆ ಬಗ್ಗೆ ಆಗಿರ್ಬೋದು, ಗಳ ವಿಶ್ಲೇಷಣೆ, ಅರ್ಥ ವಿವರಣೆ, ಇವೆಲ್ಲವೂ ಏನು ಮಾಡ್ಬೋದು ಈ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಅಧ್ಯಯನ 1ರಲ್ಲಿ ಬರ್ತೈತಿ. ಇದು ಕೂಡ ಏನು ಮಾಡ್ತೀವಿ 3 ವಿಭಾಗಗಳು ಬರ್ತವೆ ಇದ್ರಾಗ.
ಇದು 80-85 ಒಂದೊಂದು ವಿಭಾಗದಿಂದ ಬರುತ್ತೆ. ಟೋಟಲ್ ಇದು ಕೂಡ 250 ಅಂಕಗಳಿಗೆ ಇರುತ್ತದೆ. ಪತ್ರಿಕೆ 2 ಇದು ಕೂಡ ಸಮಯ 3 ಗಂಟೆ ಇರುತ್ತೆ. ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಪತ್ರಿಕೆ 3 ಬರುತ್ತೆ. ಪತ್ರಿಕೆ 3ರಲ್ಲಿ ಏನು ಬರ್ತೈತಪ್ಪ ಅಂದ್ರೆ ಇದು ಸಾಮಾನ್ಯ ಅಧ್ಯಯನ 2 ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು ಅಂತ ಇರುತ್ತೆ 1ನೇ ಭಾಗ. 2ನೇ ಭಾಗದಲ್ಲಿ ಭಾರತ ಸಂವಿಧಾನ ಮತ್ತು ಸ್ಥೂಲ ಸಮೀಕ್ಷೆ ಬರುತ್ತೆ. 3ನೇದು ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬರುತ್ತೆ. ಇವು ಕೂಡ ಏನು ಮಾಡುತ್ತೆ 250 ಅಂಕಗಳಿಗಿರುತ್ತೆ. ಪೇಪರ್ 3 ಪತ್ರಿಕೆ 3 ಪತ್ರಿಕೆ 3 250 ಅಂಕಗಳು ಕೂಡ. ಇದು ಸಮಯ ಎಷ್ಟಂದರೆ 3 ಗಂಟೆ ಸಮಯ ಅಂದರೆ ಬರಿಬೋದು. ಒಂದೊಂದು ಪತ್ರಿಕೆ 3 ಗಂಟೆ ಸಮಯ 250 ಅಂಕಗಳಿಗೆ. ಪ್ರತಿ ಪತ್ರಿಕೆ ಕೂಡ 250 ಅಂಕಗಳು ಮತ್ತು ಸಮಯ 3 ಗಂಟೆ ಇರುತ್ತೆ. ಮತ್ತು ಪತ್ರಿಕೆ 4ರಲ್ಲಿ ಏನು ಬರುತ್ತೆ ಸಾಮಾನ್ಯ ಅಧ್ಯಯನ 3 ಬರುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು ಏನು ನೋಡ್ರಿ, ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಮತ್ತು ಪ್ರಭಾವ, ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಅಂತ ವಿಷಯ ಇದೆ. ಮತ್ತು ನೆಕ್ಸ್ಟ್ 2ನೇ ಭಾಗದಲ್ಲಿ ಸ್ವಾಭಾವಿಕ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಮತ್ತು ಕೃಷಿ ವಿಜ್ಞಾನದ ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಏನಪ್ಪ ಮುಂದುವರೆದಿರ್ತಕ್ಕಂಥ ಆಧುನಿಕ ಏನೇನು ಪ್ರವೃತ್ತಿಗಳದವು ಅದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. 3ನೇದು ಪರಿಸರ ಮತ್ತು ಜೀವ ಮತ್ತು ಪರಿಸರ ಶಾಸ್ತ್ರದ ಅಭಿವೃದ್ಧಿಯ ವಿದ್ಯಮಾನಗಳು ಮತ್ತು ಸವಾಲುಗಳ ಬಗ್ಗೆ ಏನು ಮಾಡಬೇಕು ಚರ್ಚೆ ಮಾಡಬೇಕಾಗುತ್ತದೆ. ನೀವು ಓದಿ ಇವನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ನೀವು ಎಕ್ಸಾಮ್ ಬರೀಬೇಕಾಗುತ್ತದೆ. ಇದು ಪತ್ರಿಕೆ 3ರಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ 250 ಅಂಕಗಳಿಗೆ ಟೋಟಲ್ ಮತ್ತು 3 ಗಂಟೆ ಸಮಯ ಆಗುತ್ತದೆ. ಮತ್ತು ಇನ್ನೊಂದು ಪತ್ರಿಕೆ ಉಳಿತು ಲಾಸ್ಟ್ ಕೊನೆಯದಾಗಿ ನಾವು ಹೇಳ್ಬೋದು ಯಾವುದಪ್ಪ ಅಂದರೆ ಅದು ಸಾಮಾನ್ಯ ಅಧ್ಯಯನ 4. ಇದು ಏನಪ್ಪ ಅಂದರೆ ಪತ್ರಿಕೆ 5ರಲ್ಲಿ ಬರ್ತಕ್ಕಂಥದ್ದು ಏನೇನಂದರೆ ಅದೇ ನಾನು ಹೇಳಿದ್ನಲ್ಲ, ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಕೌಶಲ್ಯ. ಇವು 250 ಅಂಕಗಳು. ಈ 3 ವಿಭಾಗಗಳು ಸೇರಿ 250 ಅಂಕಗಳು ಇರ್ತವೆ ಮತ್ತು ಸಮಯ ಎಷ್ಟಂದರೆ 3 ಗಂಟೆ ಅಂತ ಹೇಳ್ಬೋದು. ಹಾಗಾದರೆ ಈ ಟೋಟಲ್ KS ಮೇನ್ಸ್ ಏನಪ್ಪ ಅಂದರೆ ಬರ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸಿಗೆ ನೀವು ಬರೀಬೇಕಾಗತ್ತೆ ಅಂದರೆ 205 ಪತ್ರಿಕೆ ಇರೋದ ಕಾರಣ 1250 ಮಾರ್ಕ್ಸ್ ಟೋಟಲ್ ನೀವು ಏನು ಮಾಡಬೇಕಾಗುತ್ತದೆ, ನೀವು ಟೋಟಲ್ ಮೇನ್ಸ್ ಎಕ್ಸಾಮ್ಗಳನ್ನು ಏನು ಮಾಡಬೇಕಾಗುತ್ತದೆ ಬರೀಬೇಕಾಗುತ್ತೆ. ನಿಮ್ಮ ಕೌಂಟ್ ಏನಿದ್ರು ಏನು ಮಾಡೋದು, ಪ್ರಿಲಿಮ್ಸ್ ಅಲ್ಲ ಜಸ್ಟ್ ಕ್ವಾಲಿಫೈ, ಅರ್ಹತಾ ಪತ್ರಿಕೆನೂ ಅಲ್ಲ ಜಸ್ಟ್ ಅರ್ಹತೆ, ಬಟ್ ನಿಮ್ಮ ಮೆರಿಟ್ ಎಲ್ಲಿ ಅದರ ಎಕ್ಸಾಮ್ ನಿಮ್ಮ ಪೋಸ್ಟು ನೀವು ಹೋಗ್ತಾ ಇರೋದು ಯಾವ್ಯಾವ ಹುದ್ದೆ ಹಿಡಿಬೇಕು ಅನ್ನೋದ್ರ ಮೇಲೆ ಮೆರಿಟ್ ಯಾವುದಪ್ಪ ಅಂದರೆ ಅದು KS ಮೇನ್ಸ್ ಮಾತ್ರ ಅಂತ ನಾನು ಹೇಳ್ಬೋದು. ಮೇನ್ಸ್ ಪತ್ರಿಕೆಯಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದ ಆದರೆ ನೀವು KSನಲ್ಲಿ ಒಂದು ಏನು ರ್ಯಾಂಕಿಂಗ್ ಬಂದು ನಿಮ್ಮ ಹುದ್ದೆಯನ್ನು ಅಲಂಕರಿಸಬಹುದು ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇದು KSಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಇದು ಎಕ್ಸಾಮ್ನ ಅಂಕಗಳು ಮತ್ತು ಸಮಯ. ನೋಡಿ ಪ್ರತಿಯೊಂದು ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಲ್ಲಿ ನೋಡ್ಬೋದು. ನೀವು ಸ್ಟಡಿ ಮಾಡೋ ಮುಂದೆ ಏನು ಮಾಡಬೇಕು, ಪ್ರಿಲಿಮ್ಸ್ ಮೇನ್ಸ್ ವಿತ್ ಸ್ಟಡಿ ಮಾಡಬೇಕಾಗುತ್ತದೆ. ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಮಿಕ್ಸಸ್ ಬರ್ತವೆ. ನೀವು ಪ್ರಿಲಿಮ್ಸ್ಗೆ ಏನು ಓದ್ತಿರೋ ಮೇನ್ಸಲ್ಲಿ ಕೂಡ ಅದೇ ಸಿಲೆಬಸ್ ಇರುತ್ತೆ. ಮ್ಯಾಕ್ಸಿಮಮ್ 50% ಇದ್ರೆ 60% ಅದೇ ಇರುತ್ತೆ. ಸೊ ನೀವು ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಸಮಗ್ರವಾಗಿ ಏನು ಮಾಡೋದು ಪುಸ್ತಕಗಳನ್ನು ಓದಬೇಕು. ನೀವು ಸಿಂಪಲ್ ಆಗಿ ಏನು ಇಲ್ಲೇ ಒಂದು ಸಣ್ಣ ಬುಕ್ಕ ತಗೊಂಡು ಓದಿದಂದರೆ ಯಾವುದೇ ಎಕ್ಸಾಮ್ ಪಾಸ್ ಆಗುವುದಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಸಮಗ್ರವಾಗಿ ಲೈನ್ ಟು ಲೈನ್ ನೀವೇನು ಮಾಡಬೇಕು, ಎಲ್ಲ ಪುಸ್ತಕಗಳನ್ನು ಓದಬೇಕು. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ಪುಸ್ತಕಗಳನ್ನು ಕೊಂಡ್ಕೊಂಡು ಏನು ಮಾಡ್ಬೋದು, ಚೆನ್ನಾಗಿ ಏನು ಮಾಡ್ಬೋದು, ಲೈನ್ ಟು ಲೈನ್ ಓದಿ ಮತ್ತು ಸಮಗ್ರವಾಗಿ ಓದಬೇಕಾಗುತ್ತದೆ. ಹಾಗಾಗಿ ಇದು ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟ KS ಫಿಲಿಮ್ಸ್ ಆ್ಯಂಡ್ ಮೇನ್ಸ್ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನೀವು KSಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ತರಗತಿಗಳನ್ನು ಕೂಡ ಮಾಡ್ತೀನಿ. ಹಾಗಾಗಿ ಇಂದಿನ ವಿಡಿಯೋದ ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳು. ಮತ್ತು ಮುಂದಿನ ನೀವು ಅತಿ ಹೆಚ್ಚಿನ ಆಗಿರ್ತಕ್ಕಂಥ ಈ ತರಗತಿಗಳು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.